ಹೆಂಗಿದ್ದಾರೆ ನಮ್ಮ ಮೇಡಮ್? ಅನುಪಮ ಮೇಡಮ್ ಅವರು 7ನೇ ತಾರೀಕು ನೈಟು ಮಂತ್ರಾಲಯ ಹೊಡ್ತೀವಿ. ಒಬ್ಬರಿಗೆ ಸಿಗಂದೂರು 2000 ಇರುತ್ತೆ, ಮಂತ್ರಾಲಯ 2500 ಇರುತ್ತೆ. ಇಷ್ಟೆಲ್ಲ ನಮ್ಮ ಕಡೆಯಿಂದ ಇರುತ್ತೆ, ಇನ್ಕ್ಲೂಡಿಂಗ್ 4 ಅವರ್ 3 ಅವರ್ವರೆಗೂ ಹಾಗೆ ಆಗುತ್ತೆ ಫಿಕ್ಸು. ಸ್ಯಾಟರ್ಡೇ ಬೋಂಡಕ್ಕೆಲ್ಲ ಕತ್ತರಿಸ್ಕೋತಾ ಇದ್ದಾರೆ ನಮ್ಮ ಕಿರಣ್ ಭಟ್ರು. ಆ ಭಟ್ರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ನಮ್ಮ ವ್ಲಾಗಿನ ವಿಶೇಷತೆ ಅಂತಂದರೆ, ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಿನ್ನೆ ಸಿಗಂದೂರಿಗೆ ಕಳಿಸಿದಂಥ ಬಾಡಿಗೆ ಅದಾಯಿತು, ಅದು ಹೋಗಿದ್ದಾರೆ. ಇನ್ನಿವತ್ತು ನಮ್ಮದೇನೇ ಇದ್ರೂ ಮಂತ್ರಾಲಯ ಪ್ಯಾಕೇಜ್ದು ಅದು 31ನೇ ತಾರೀಕು ನೈಟ್ ಮಾಡಿದ್ದು. ಇವತ್ತು ನೈಟ್ ಹೊರಡಬೇಕು. ಯಾವಾಗಪ್ಪ ಹೊರಡೋದು ಅಂದರೆ 8 ಗಂಟೆಗೆ ಹೊರಡ್ತೀವಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ಎಷ್ಟು ಗಾಡಿಗೆ ಅಂತಂದರೆ ಒಂದು ಟಿ ಮತ್ತು ನಾವು 2 ಗಾಡಿ ಇರುತ್ತೆ ಇವತ್ತು. 2 ಗಾಡಿನೂ ಪಿಕಪ್ ಮಾಡ್ಕೊಂಡು ಹೊರಡಬೇಕು ಮಂತ್ರಾಲಯ 8 ಗಂಟೆಗೆ. ಎಲ್ಲ ನೆನ್ನೆ ರೇಷನ್ ಐಟಮ್ ಎಲ್ಲ ತೊಗೊಂಡಿದ್ದೀನಿ. ನೋಡಿ ನಮ್ಮ ಆ ಕಡೆ ಹರೀಶಣ್ಣ ಫುಲ್ಲು ಮ್ಯಾಟ್ ಗಿಟ್ಟೆಲ್ಲ ವಾಶ್ ಮಾಡ್ಕೋತಾ ಇದ್ದಾರೆ, ಜ್ಯೋತಿಶ್ರೀ ಟ್ರಾವೆಲ್ಸ್ ಅವರು. ಇನ್ನು ನಮ್ಮದು ಎಲ್ಲ ನೆನ್ನೆ ರೆಡಿಯಾಗಿದೆ. ಈಗ ನಮ್ಮ ಸದ್ಯಕ್ಕೆ ನಮ್ಮದೊಬ್ಬರು ಭಟ್ರು ಬರಬೇಕು. ಭಟ್ರು ಬಂದ ತಕ್ಷಣ ಪಾತ್ರೆ ಹಾಕ್ಕೊಂಡು, ಪಾತ್ರೆ ಸಾಮಾನು ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಹೊರಡ್ತಾ ಇದ್ದೇನೆ. ನಾವು ಹೋಗ್ತಾರಂಥ ಗಾಡಿ ಈ ಗಾಡಿ ಇವತ್ತು ಮಂತ್ರಾಲಯಗೆ. ನೋಡಿ ಮಂತ್ರಾಲಯಗೆ ಈ ಗಾಡಿ. ನಮ್ಮ ನಂದಕುಮಾರ್ ಕೂಡ ಬರ್ತಾರೆ. ಇಲ್ಲಿ ಕಾಣುತ್ತಲ್ಲ ಗಾಡಿ, ನಂದಕುಮಾರ್ ಎಲ್ಲ ರೆಡಿ ಮಾಡಿಕೊಂಡು ವಾಷಿಂಗಲ್ಲಿ ಬ್ಯುಸಿ ಇದ್ದಾನೆ ಅವನು. ವಾಷಿಂಗ್ ಗೀಸಿಂಗ್ ಮಾಡ್ಕೊಂಡು ಹೊರಡೋದು ಇವಾಗ ನಾವು ಇಲ್ಲಿಂದ. ಗೈಸ್, ಜೊತೆಗೆ ಈ ವಿಡಿಯೋ ಬಂದು ಇನ್ಸ್ಟಾ 360 ಮಾಡ್ತಾ ಇರೋದು. ಇನ್ಸ್ಟಾ 360 ನೆನ್ನೆ ತಗೊಂಡೆ, ಅಂದರೆ ಇವತ್ತು ತಗೊಂಡೆ. ಅಣ್ಣ ಇದರಲ್ಲಿ ಹೊಸ ವ್ಲಾಗು, ಫಸ್ಟ್ ವ್ಲಾಗು ಯಾವ ಥರ ಬರುತ್ತೆ ಅನ್ನೋದನ್ನು ನೋಡೋಣ. ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಮತ್ತು ಇದಾಕು ಏರ್ ಕಮ್ಮಿ ಇದ್ದಂಗೆ ಇದೆಯಲ್ಲ ಗಾಡಿದು? ಮೊದಲಿಂದ ಇಷ್ಟೇ ಇದೆಯಾ? ಮೊದಲಿಂದ ಅಷ್ಟೇ ಇದ್ದರೆ ಏನು ಸಮಸ್ಯೆ ಇಲ್ಲ, ಕಮ್ಮಿ ಇದ್ದರೆ ಸಮಸ್ಯೆ. ಓಕೆ, ಎಲ್ಲ ನೆನ್ನೆ ನೀರಿಗೆಲ್ಲ ನೋಡ್ಕೊಂಡಿದ್ದೆ ತಾನೇ? ಏನು ಅಷ್ಟೇ ಇದ್ದರೆ ಸಾಕು, ಬೇರೆ ಏನು ಹಾಕೋಕೆ ಹೋಗ್ಬೇಡ. ಹೇಳಿ ಸಂಗಮೇಶ್ ಬ್ರೋ. ಹಾಂ, OT 787057. ಓಕೆ. ಆಮೇಲೆ ಗೈಸ್, ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಂದ ಬಟ್ಟೆ ಕದ್ದಿದ್ದಾನೆ. ಇದು ಒಂದಲ್ಲ, ಯಾವುದೇ ಕಾರಣಕ್ಕೂ ನಿಂದಲ್ಲ. ಬಟ್ಟೆ ನಾನು ತರಿಸಿರೋದು, ಬಸ್ಸವ್ರ ಹತ್ರ ಕದ್ದಿರೋದು. ಇದು ಬಸ್ಸವ್ರು ಕೊಡಿಸಿದ್ದೆ, ಅದನ್ನ ಕದ್ದಿದ್ದಾನೆ. ಇದಂತೂ ಕನ್ಫರ್ಮ್ ಗೈಸ್. ಗ್ರೇ ಕಲರ್ ಬಟ್ಟೆ, ಅದು ಬಂದು 2266 ಇತ್ತು. ಇದು ಕನ್ಫರ್ಮ್. ಹೂನಾ ಇಲ್ಲ, ನಂದು 2266 ಅಲ್ಲ ಇದೆ. ಈ ಬಟ್ಟೆ ಎಲ್ಲಿಂದ ತರಿಸ್ದೆ ಹೇಳುವಲ್ಲಿ? ಅದು ಇವನ್ ಬಂದಿದ್ದ ಗೊತ್ತಾ, ಗಾಡಿಗೆ ತೇಜ. ಅವ್ನ ಹೆಗ್ಲ ಮೇಲೆ ಹಾಕೋ ಬಂದಿದ್ದ ಬಟ್ಟೆ ಅದು, ಅವ್ನು ಕೇಳಿ ಬೇಕಾರೆ. ಓಕೆ ಗೈಸ್, ಏನೋ ಅಲ್ಲಲ್ಲಿ ಬಂತೆ ತಗೊಂಬಂದಿದ್ದು, ನೋಡೋಣ ಬಿಡಿ. ಓಕೆ, ಇದನ್ನು ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೋಗಿ ರೆಸ್ಟ್ ಮಾಡ್ಕೊಂಬರ್ತೀನಿ. ಗೈಸ್, ಪಾರ್ಕಿಂಗ್ ಹತ್ರ ಬಂದೆ. ಎಲ್ಲ ಬಾಯ್ಸು ರೆಡಿ ಮಾಡ್ಕೊತಾ ಇದ್ರು, ಅದು ಇದು ಅಂತ ಅಂದ್ಬಿಟ್ಟು. ಇವರು ಮಂಜಣ್ಣ ಅಂತ ಇವರು ಕ್ಲೀನಿಂಗು. ಇವನು ನಮ್ಮ ಸಾರ್ ಬಂದವನೇ. ಎಲ್ಲ ಮುಗಿಸ್ಕೊಳೋದು ಹೊರಡೋದು ಇವಾಗ. ರೌಂಡ್ ಹೊಡಿತದೆ ಇದು ಅದು ಆಲ್ರೆಡಿ ಹೊಡಿತಾ ಇದೆ. ಏನು ಉಲ್ಟಾ ಹಿಂಗೆ ತೋರಿಸ್ತೈತಿ? ಹಿಂಗೆ 360 ಅಣ್ಣ, ನೀನು ತಿರ್ಸಂಗೆ. ಗೈಸ್, ಗಿರಿ ಅಣ್ಣ ಇದ್ದಾರೆ ಇಲ್ಲಿ, ನಮ್ಮ ಮಂಜಣ್ಣ ಎಲ್ಲ ಇವತ್ತು ಫುಲ್ಲು ಎಲ್ಲ ರೆಡಿ ಮಾಡಿ. ಇವನು ಚಿಕ್ಕಸ್ವಾಮಿ ಅಂತ, ಸ್ವಾಮಿ ಅಂತ. ಇವನು ಏನಕ್ಕೂ ಇಲ್ಲ, ಇವನು ವೇಸ್ಟು ಟೋಟಲಿ. ಆ್ಯಕ್ಚುಲಿ ಏನೋ ನೋಡ್ತಾ ಇದ್ದಾರೆ ಈಗ, ಫುಲ್ಲು ಚೆಕಿಂಗ್ ಇದರಲ್ಲಿದ್ದಾರೆ. ಆಗುತ್ತೆ ಎಲ್ಲ ಒಂದೊಂದು ಟೈಮು, ಏನೂ ಮಾಡೋಕ್ಕಾಗಲ್ಲ. 360 ತಗೊಂಡಿದ್ದೀವಿ. ಬೆಳಗಾನ ಚಚ್ಚದೆ ಇನ್ನು. ಚಿಕ್ಕಸ್ವಾಮಿ, ಇನ್ನೇನು ಸಮಾಚಾರ? ಚಿಕ್ಕಸ್ವಾಮಿನೂ ಇದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ? ಚೆನ್ನೈ ಚಿಕ್ಕಸ್ವಾಮಿ ಅಂತ ಅವ್ರ ಹೆಸರು. ಚೆನ್ನೈ ಚಿಕ್ಕಸ್ವಾಮಿ. ಓಕೆ ಗೈಸ್, ಇದೆಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಐಟಮ್ ಒಂದು ತರಕ್ಕೆ ಹೋಗಿದ್ದಾರೆ. ತಗೊಂಬಂದ ತಕ್ಷಣನೇ ಹೊರಡೋದೇನೆ. ನೀವು ಬಂದ ಕಳ್ಳು ಅಭಿಷೇಕ್ ಅಂತ ಅವನ ಹೆಸರು. ಮಾಮ ಫುಲ್ಲು ತೊಳ್ಕೊತಾ ಇದ್ದಾರೆ. ಗಲೀಜಾಗೋದು. ಮಾಮ ತೊಳ್ಕೊತಾ ಇದ್ದಾನೆ ಎಲ್ಲ. ತಲೆ ನೋಡಿ ಗಾಯ್ಸ್, ಮಾಮನ ತಲೆ
ಕ್ಯಾಮ್ರಾ ಆಫ್ ಆಗೋಗಿದೆ ಅನ್ಕೋಬೇಡ, ಓಡ್ತಾ ಇರುತ್ತದು. ಇದು ಅದೇನೇ 360 ಅನ್ನೋದು. ಹಿಂಗೆ ಮಾಡ್ಬಿಟ್ಟು ಬಿಟ್ಬಿಟ್ರೆ ಪಾರ್ಕಿಂಗಲ್ಲಿ ಥರದ್ದು ಒಂದು ಹಾಕ್ಬಿಟ್ರೆ ಅಣ್ಣ ಇಲ್ಲಿಗೆ ಹಿಂಗೆ ಸ್ಟ್ಯಾಂಡ್ ಬರುತ್ತಲ್ಲ, ಹಿಂಗೆ ಇಡ್ರಿ. ಬರುತ್ತೆ, ಅದನ್ನು ತಗೋಬೇಕು. ಹೋದ್ರೆ ಪೂರ್ತಿ ಎಲ್ಲ ರೌಂಡ್ ಅಪ್ ಆಗುತ್ತೆ. ನಮ್ಮ ಮಂಜಣ್ಣ ಗಾಯ್ಸ್ ನೋಡಿ ಹಿಂಗೆ ಹೆಂಗೆ ಚಮಕ್ಕು ಚಮಕ್ಕು ಹೋಗ್ತಾ ಇದ್ದಾನೆ ಅಲ್ಲಿ. ಎಷ್ಟು ಗಂಟೆಗೆ ಹೋದು ಪಿಕಪ್ ಅದು? 9 ಗಂಟೆಗೆ ಮಲ್ಲೇಶ್ವರಮಲ್ಲಿ ಇರಬೇಕು. ನೀನು ಗಾಡಿ ಕೀ ಯಾವ್ದು? ನಾವು ಇವಾಗ ಒಂದು ಪ್ಯಾಕೇಜ್ದು ವಿಡಿಯೋ ಮಾಡಬೇಕಾಗಿತ್ತು, ಮಾಡಿದ್ದಾಯಿತು. ಸಿಗಂದೂರು ಮತ್ತು ಮಂತ್ರಾಲಯ ಯಾವಾಗ ಅಂತಂದರೆ 6ನೇ ತಾರೀಕು ನೈಟು ಸಿಗಂದೂರು ಹೊಡ್ತೀವಿ, 7ನೇ ತಾರೀಕು ನೈಟು ಮಂತ್ರಾಲಯ ಹೊಡ್ತೀವಿ. ಒಬ್ಬರಿಗೆ ಸಿಗಂದೂರು 2000 ಇರುತ್ತೆ, ಮಂತ್ರಾಲಯ 2500 ಇರುತ್ತೆ. ಇಷ್ಟೆಲ್ಲ ನಮ್ಮ ಕಡೆಯಿಂದ ಇರುತ್ತೆ, ಇನ್ಕ್ಲೂಡಿಂಗ್ ಫುಡ್ ಆಗಿರುತ್ತೆ. ಮಂತ್ರಾಲಯಕ್ಕೆ ಫ್ರೆಶ್ ಅಪ್ ರೂಮ್ ಇರುತ್ತೆ, ಇದಕ್ಕೆ ಇರೋದಿಲ್ಲ. ಇಷ್ಟೆಲ್ಲ ಆಯಿತು ನಮ್ಮದು. ಇವಾಗ ಈ ಗಾಡಿಗೆ ಪಾತ್ರೆ ಸಾಮಾನೆಲ್ಲ ತುಂಬ್ಕೊಂಡಿದ್ದಾಯಿತು. ಲೇ ಅವೆಲ್ಲ ಅಗಿಬೇಡಕ್ಕಲ್ಲ ಲೇ, ತುಂಬ್ತಾ ಇದ್ದೀವಿ ಇನ್ನು. ಇವಾಗ ನಮ್ಮ ದಿಲೀಪ್ ಅವರು ಇಲ್ಲಿ ಬಂದಿದ್ದಾರೆ, ಪಾತ್ರೆ ಸಾಮಾನೆಲ್ಲ ತುಂಬ್ತಾ ಇದ್ದಾರೆ. ಇನೋವಾದಲ್ಲಿ ಪಾತ್ರ ಹೊಡಿಯೋಕೆ ಮಡಿಕೊಂಡಿದ್ದಾರೆ, ಇನೋವಾನ ಪಾತ್ರೆ ತುಂಬಕ್ಕೆ ಮಡಿಕೊಂಡಿದ್ದಾರೆ ನೋಡಿ ಗೈಸ್. ಅವ್ನು ನಂದಕುಮಾರ್ ಇಲ್ಲಿ ಇವಾಗ ಪಾತ್ರೆ ಸಾಮಾನು ತುಂಬೋದಿದೆ. ಒಂದು ಸ್ವಲ್ಪ ಧೂಳಿದೆ, ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಪವನ್ ಗಿಂಬಲೆಲ್ಲ ಮಡಗಿದ್ದಾರೆ ಗೈಸ್. ಇದು ಹೊಡಿಯೋಕ್ಕೆ ಡಿಬ್ಸು ಏನಕ್ಕಮ್ಮ ವಾಟರ್ ಬಾಟ್ಲ್ ಇನ್ನೂ ಬಂದಿಲ್ಲ, ತರಕಾರಿ ಇನ್ನೂ ಬಂದಿಲ್ಲಲ್ವಾ? ಇವಾಗ ಹೋಯ್ತೀನಿ, ವಾಟರ್ ಬಾಟ್ಲು ತರಕಾರಿ ಎರಡು ತರಬೇಕು ಗೈಸ್. ಪಾತ್ರೆ ಬೇಕು ಪಾಪ ನಿಮಗೆ, 12 ಪಾತ್ರೆ ಅಲ್ಲಿ ರೂಮಲ್ಲಿ ಯಾವ್ದು ಅವು ಯಾವ ಎತ್ಕತ್ತಿ ಅಂತ ಮೊದಲಾಗೆ ಆಕಾಶ ಯಾವ ಎತ್ಕತ್ತಿ ಅಂತ ಮೊದಲಾಗೆ ಹೇಳ್ಬಿಟ್ಟು ಅದೇ ಎತ್ಕೋ. ತರಕಾರಿ ಒಂದು ತರ್ಮಿಲ್ಲ ಅವಾಗ ನಾನು ನೋಡಿ ತರಕಾರಿ ಇಷ್ಟು ಬರ್ತದೆ ತಡೆಯಪ್ಪ. ಓಕೆ ಗೈಸ್, ಒಂದು ನಿಮಿಷ. ನಾನು ಚಿಕ್ಕ ಹುಡುಗ ಮೆಕ್ಯಾನಿಕ್ನ ಕರ್ಕೊಂಡು ಏನೋ ಮಾಡ್ತಾವನೆ, ಏನು ಮಾಡ್ತಾವನೋ ಗೊತ್ತಿಲ್ಲ. ಏನು ಮಾಡ್ತಿದ್ದೆ ಮಮ್ಮ? ಏನೋ ಮಾಡ್ತಾವ ಮನೆ ಕಂಡು, ಏನು ಮಾಡ್ತಾವನೋ ಗೊತ್ತಿಲ್ಲ. ಆಗಿದೆ ಆಗಿದೆ. ಸಿಗರೇಟ್ ಎಲ್ಲ ಸೇರ್ತವ್ರೆ ಗೈಸ್ ಇವರು, ಅವೆಲ್ಲ ನಿಷಿದ್ಧ ಕಣಮ್ಮ. ಬಟ್ ನೋಡಿ ಗೈಸ್, ಒಂದು ಬಟ್ಟು ಹಾಸೋದು. ಓಕೆ ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಇವೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ಕಾರ್ ತಗೊಂಡು ತರಕಾರಿ ಒಂದು ತರಬೇಕಾಗಿತ್ತು, ಅದಕ್ಕೆ ಹೊರಟಿದ್ದೀವಿ. ನಮ್ಮ ದಿಲೀಪ್ ಚನ್ನಪಟ್ಟಣದಿಂದ ಬಂದಿದ್ದಾರೆ. ನಮಸ್ಕಾರ. ಮತ್ತು ನಮ್ಮ ಗುರುವಣ್ಣ ಯಾಕೋ ಸ್ಟ್ಯಾಂಡ್ ಹಾಕ್ಬಿಟ್ಟೇನೋ ಮಾಡ್ತಾಯಿದ್ದಾರೆ, ನೀರು ಖಾಲಿ ಆಗಿರ್ಬೇಕೇನೋ, ನೀರು ತಗೊಂಬರಕ್ಕೆ ಬಂದಿದ್ದಾರೆ. ಎಳ್ನೀರು ತುಂಬಿಸ್ಕೊಂಡು ಹೋಗ್ತಾ ಇರೋದು ಇಡೀ ಇದಕ್ಕೇನೆ 20 ಲೀಟ್ರ್ ನೀರಿಗೆ ಕ್ಯಾನ್ಗೇನೆ. ನಮ್ಮ ಗಾಡಿದು ಇನ್ನೋವಾ ಗಾಡಿದು ಫ್ರಂಟ್ ಗ್ಲಾಸು ಹಿಂಗೆ ಇದು ಮಾಡಿ ಹೋಗಲ್ಲ ಆಯಿತು. ನಾವು ತೊಳೆದು ಮಳೆ ಬಂದಿದ್ದೆಲ್ಲ ಗೈಸ್, ನೆನ್ನೆ ತಾನೇ ತೊಳೆದು, ನೀವೇ ನೋಡಿದ್ರಲ್ಲ ಇದಕ್ಕೆ ಹೋಗಿದ್ದದ್ದು ಬಾಡಿ ಬಿಲ್ಡಿಗೆ. ಓಕೆ ಸ್ನೇಹಿತರೆ, ಇಷ್ಟು ತಂದ್ಬಿಡ್ತೀನಿ ರೀ. ಬರ್ತೀನಿ ಅಂತ ಒಂದು ಅಡ್ರೆಸ್ಗೆ ಇಲ್ಲ ಗೈಸ್. ಅಲ್ಲಿಂದ ಬಂದಿದ್ದೆ. ನಮ್ಮ ಇವಾಗ ವಾಟರ್ ಬಾಟ್ಲುಗಳೆಲ್ಲ ಎತ್ಕೊಂಡ್ಬಂದ್ವಿ. ವಾಟರ್ ಬಾಟ್ಲು ನಾವೆಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದ್ವಿ, ಯಾಕೆಂದರೆ ನಾವು ಬಾಟ್ಲಲ್ಲೆಲ್ಲ ಇದ್ರದ್ದು ಕ್ಯಾನಲ್ಲೆಲ್ಲ ಕೊಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಗೈಸ್ ಹೊರಗಡೆ ಹೋಗೋದ್ರಿಂದ. ವಾಟರ್ ಬಾಟ್ಲು ಮತ್ತೀಗ ಇದೊಂದು ತಗೊಂಬಂದ್ವಿ, ತರಕಾರಿ, ಅಡಿಕೆ ಪ್ಲೇಟ್ಸು. ಮಾಮೂಲಿ ಪ್ಲೇಟ್ ಕೊಡ್ತಾರೆ ಕೆಲವರು, ಆ ಥರ ಪ್ಲೇಟೆಲ್ಲ ಕೊಡೋದಿಲ್ಲ ನಾವು. ಏನಕ್ಕಪ್ಪ ಅಂತಂದರೆ ಸುಮ್ಮನೆ ತಿನ್ಬೇಕಾದ್ರೆ ಚೆಲ್ಕೊಂತಾರೆ, ಹೋಗಿ ಬಟ್ಟೆ ಹೊಸ ಬಟ್ಟೆ ಹಾಕೊಂಬಂದಿರ್ತಾರೆ, ಬೈಕ್ ಅಂತಾರೆ. ಏನು ದಿಲೀಪು? ಹೌದು ಸರ್, ಹೌದು. ಅದಕ್ಕೋಸ್ಕರ ನಮ್ಮದು ಊಟದ ಮೆನು ಎಲ್ಲ ಈ ಸತಿ ಏನಿರುತ್ತೆ, ಯಾವ ಥರ ಮಾಡಿಸಿರ್ತೀವಿ ಅಂತೆಲ್ಲ ತೋರಿಸ್ತೀವಿ ಗೈಸ್ ನಿಮಗೆ. ಇವಾಗ ಇದನ್ನಿಷ್ಟು ತಗೊಬೇಕು, ತಗೊಂಡು ಹೊಡೋಣ ಗೈಸ್. ಎಲ್ಲ ಫೈನಲಿ ಎಲ್ಲ ಪಾತ್ರೆ ಎಲ್ಲ ತಗೊಂಡಾಗಿದೆ. ನಾವು ತಗೊಂಡು ಇನ್ನು ಹುಡುಗರೆಲ್ಲ ಖಾಲಿ ಮಾಡಿದ್ದೀರಿ ರೂಮು. ಫ್ಯಾನು, ಸ್ವಿಚ್ಚು, ಕರೆಂಟು ಇವೆಲ್ಲ. ಕರೆಂಟ್ ಬಿಲ್ ಕಟ್ಟೋರು ಕಷ್ಟ ಆಗುತ್ತೆ ಕಣ್ರ. ಫ್ಯಾನು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ನಂದ ಬೇಗ ಮುಗಿಸ್ಕೊ ಬರಪ್ಪ. ಮಳೆ ಬರ್ತಾ ಇದೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಗಾಡಿ ಹತ್ತು ಕುತ್ಕೊಬಿಡೋಣ ಅಂತಂದರೆ ಹುಡುಗರುಗಳು ಅಡ್ರೆಸ್ಗೆ ಇರೋದಿಲ್ಲ ಒಂದೊಂದು ಟೈಮು. ಮಳೆ ನಿಂತಿದೆ ಗೈಸ್, ಸ್ಟಾಪ್ ಆಗಿದೆ. ಸದ್ಯಕ್ಕೆ ಹೋಗೋಣ ಬನ್ನಿ ಗೈಸ್. ಎಲ್ಲ ರೆಡಿ ಆಯಿತು ಫೈನಲಿ. ಇವಾಗ ಪೂಜೆ ಒಂದು ಮಾಡಬೇಕು. ನಮ್ಮ ಗಾಡಿನೂ ರೆಡಿ ಇದೆ, ಎಲ್ಲ ರೆಡಿಯಾಗಿ ಪೂಜೆ ಮಾಡಿಕೊಂಡು ಹೊರಡೋದಷ್ಟೇ. ನಂದಕುಮಾರ್ ಏನೋ ಚೆಕ್ ಮಾಡ್ಕೊತಾ ಇದ್ದಾನೆ. ಚೆಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಗೈಸ್. ಇವಾಗ ಸದ್ಯಕ್ಕೆ ಒಂದು ಪೂಜೆ ಒಂದು ಮಾಡಿಬಿಡೋಣ. ಇಟ್ಕೊಳಪ್ಪಿ ಇದು ಕ್ಯಾಮ್ರಾ ಸ್ಟಾರ್ಟಲ್ಲೇ ಇದೆ ಅದು.
ನಾವು ತಿರುಗಿಸ್ತು ನಿಮ್ಮ ಕಡೆಗೆ ತಿರ್ಸೋದೆ ಮೇಡ ಅದೇ ಎರಡು ಕಡೆ ಆಗುತ್ತೆ. ಆಗಲಿ, ನಾವು ನಿಮ್ಮ ಕಡೆಗೆ ಮಾಡ್ಕೊಂಡಿದ್ದೀವಿ ಡಿಸ್ಪ್ಲೇ. ಹೆಂಗಾರು ತಿರುಗಿ ಕಟ್ ಮಾಡು. ಕಟ್ ಮಾಡೋದು ಹೆಂಗೆ ತೋರಿಸ್ಕೊಡ್ರಿ ಪ್ಲೀಸ್ ದಯವಿಟ್ಟು. ಕಡೆ ಬಟನ್ನು ಪ್ರೆಸ್ ಮಾಡಿದ್ರೆ ಕಟ್ ಆಗುತ್ತೆ. ಅದು ಕ್ಯೂ ಅಂತ ಇದೆಯಲ್ಲ ಅದಾ? ನಮ್ಮ ತಾಯಿನಿಗೂ ಆಗಲಿಲ್ಲ, ಓಡ್ತಾನೆ ಐತಿದೆ ಇನ್ನು. ಎಲ್ಲ ಆಯ್ತದೆ ಸರ್, ಇದೇ ತಾನೇ. ಈ ಕಡೆ ಬಟನ್ ಇಲ್ವನಲ್ಲಿ ನಿನ್ನ ಬೆಳ್ ಪಕ್ಕ ಇಲ್ಲಿ ಮುಂದೆ ಡ್ಯಾಶಲ್ಲಿ. ಗೈಸ್ ಆಲ್ರೆಡಿ ನಮ್ದೆಲ್ಲ ರೆಡಿ ಆಯ್ತು. ಇವಾಗ ರೆಡಿಯಾಗಿ ಪಿಕಪ್ಗೆ ಅಂತ ಹೊರಟಿದ್ದೀವಿ. ಟೈಮ್ 8 ಗಂಟೆ ಆಗಿದೆ. ಇನ್ನು ಒಂದು 10 ನಿಮಿಷ ಟೈಮ್ ಅಷ್ಟೇ ಸರ್. ಸುಮ್ಮನೆ ಎಲ್ಲರೂ ಪಿಕಪ್ ಮಾಡ್ಕೊಂಡಿರ್ಬೇಕು. ಇವಾಗ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಇಲ್ಲಿಂದ ಮಾಡ್ಕೊಂಡು 8 ಗಂಟೆಗೆ ಕರೆಕ್ಟ್. ನಮ್ಮ ವಿಕಾಸ್ ಅವರು ಜೆ ಪಿ ನಗರಿಂದ ಬರೋದು. ಮ್ಯಾನೇಜ್ಮೆಂಟ್ ಬಿಟ್ಟಿದ್ದೀವಿ, ಅವರು ಇವತ್ತು ಮ್ಯಾನೇಜ್ ಮಾಡ್ತಾರೆ. ನಮ್ಮ ದಿಲೀಪ್ ಅವರು ಭಟ್ರು. ಹೌದು ಸರ್. ಇವನು ಶಿಷ್ಯ ಹೆಲ್ಪರ್, ಹೊಸ ಹೆಲ್ಪರ್ ಇವನು. ಇವಾಗ ಮೊನ್ನೆ ಬಂದಿದ್ದಾನೆ. ಹಾಯ್ ಗಾಯ್ಸ್. ಕಣ್ಗಳು ನೋಡಿ ಗಾಯ್ಸ್. ಸುಮ್ನಳ್ಳಿ ಸರ್ಕಲ್ ಅಲ್ಲಿ ಇರ್ಬೇಕು, ಅಲ್ಲಿ ಇರ್ಬೇಕು. ಅದೇ ಸುಮ್ಮನೆ ಸಿಗ್ನಲ್ ಹತ್ರ. ಸುಮ್ನಳ್ಳಿ ಸಿಗ್ನಲ್ ಹತ್ರ ಇದ್ಬಿಡಿ ಸರ್. ಅಲ್ಲೇ ಇಷ್ಟಿದೆ ಗೈಸ್ ನಮ್ದು. ಇದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋ ಪ್ರೋಗ್ರಾಮ್ ನೋಡೋಣ ಬನ್ನಿ. ಇವಾಗ ಓಕೆ ಓಕೆ ಸರ್. ಕಂಪ್ಲೀಟು ಉದ್ದ ಮಾಡಿ ಎಲ್ಲರೂ ಪಿಕಪ್ ಮಾಡ್ಕೊತಿದ್ದೀವಿ ಇಲ್ಲಿಂದನೇ. ಗೈಸ್ ಎಲ್ಲ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ. ಆಯ್ತು ಎಲ್ಲರೂ ಇಲ್ಲೇ ಪಿಕಪ್ ಪಾಯಿಂಟ್ 16 ಜನ ಅವ್ರದ್ದು ಒಂದೇ ಟೀಮ್ ಇತ್ತು. ಇಲ್ಲಿ ಹತ್ತಿಗುಪ್ಪೆ ಹತ್ರ ಇದ್ದೀವಿ. ಹತ್ತಿಗುಪ್ಪೆ ಹತ್ರ ಪಿಕಪ್ ಮಾಡ್ಕೋತಾ ಇದ್ದೀವಿ. ಇಲ್ಲಿಂದ ಪಿಕಪ್ ಮಾಡಿಕೊಂಡು ಇವಾಗ ಮತ್ತೆ ನೆಕ್ಸ್ಟು ಸುಮ್ನಹಳ್ಳಿಗೆ ಹೋಗಬೇಕು. ಸುಮ್ನಹಳ್ಳಿ ಪಿಕಪ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಹೆಬ್ಬಾಳೆಲ್ಲ ಇರುತ್ತೆ, ಅದಷ್ಟು ಪಿಕಪ್ ಮಾಡ್ಕೊಂಡಿರುತ್ತೆ ಗೈಸ್. ಬನ್ನಿ ಮಾಡ ಗೈಸ್. ಫೈನಲಿ ಎಲ್ಲರನ್ನೂ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಒಂದು 3 ಪಾಯಿಂಟ್ ಪಿಕಪ್ ಆಗಿದೆ. ಕದ್ರನಹಳ್ಳಿಲಿದ್ದೀವಿ ಇವಾಗ. ಇನ್ನೂ ಒಂದು 4 ಕಡೆ ಪಿಕಪ್ ಆಯ್ತಿದೆ. ನಾಯಂಡಹಳ್ಳಿ ಇದೆ, ಹತ್ತಿಗುಪ್ಪೆ ಇದೆ, ಸುಮ್ನಹಳ್ಳಿ ಇದೆ. ಇವೆಲ್ಲ ಪಿಕಪ್ ಮಾಡಿಕೊಂಡು ಹೋಗ್ಬಿಟ್ಟು ಹೊರಗಡೆ ಎಲ್ಲ ಪಿಕಪ್ ಮಾಡ್ಕೊಂಡು ಬರಬೇಕು. ನಮ್ಮ ಬಾಯ್ಸ್ ಎಲ್ಲ ಕುತ್ಕೊಂಡಿದ್ದಾರೆ ಫುಲ್ಲು ಜಾಲಿಗೆ. ಇವಾಗ ಡೈರೆಕ್ಟ್ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಪ್ರತಿಯೊಂದನ್ನು ಈ ವಿಡಿಯೋ ಪೂರ್ತಿ ವಾಚ್ ಮಾಡಿ ಮಂತ್ರಾಲಯದವರೆಗೂ ವ್ಲಾಗ್ ಮಾಡ್ತೀವಿ. ಮತ್ತು ಹಂಗೆ ನಮ್ಮ ಕಸ್ಟಮರ್ ಜೊತೆ ಏನೇನು ವ್ಲಾಗ್ ಮಾಡ್ತೀವಿ, ಒಂದು ಒಳ್ಳೆ ರಿವ್ಯೂ ಎಲ್ಲ ತಗೊಳ್ಳೋಣ ಬನ್ನಿ ಗೈಸ್. ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಅಡ್ಡ ಲಾರಿ ಒಂದು ನಿಂತ್ಕೊಬಿಟ್ಟಿದೆ. ಇರಿ, ಈ ಗಾಡಿ ಪಾಸ್ ಆದ್ಮೇಲೆ ಕಾಣಿಸುತ್ತೆ. ಅಣ್ಣ ಬಾಬಾ ಲೆಫ್ಟಲ್ಲಿ ಇದ್ದಾರೆ. ಅಣ್ಣನ ನಂಬರ್ ಪ್ಲೇಟ್ ಇಲ್ಲ ಗೈಸ್. ಇವಾಗ ನೋಡ್ದೆ ಏನು ಎತ್ತ ಅಂತ ಕಾಣೋದು. ನಂಬರ್ ಪ್ಲೇಟ್ ಇಲ್ದ್ರೆ ಗಾಡಿ ಓಡಿಸ್ಬಿಟ್ರೆ ನೋಡಿ. ಕರೆಕ್ಟಾಗಿ ಇದು ಬ್ರಿಡ್ಜು. ಎಂಥ ಬ್ರಿಡ್ಜು? ಇದು ರೈಲ್ವೆ ರೋಡು. ಫ್ಯಾಕ್ಟ್ರಿ ಇದಕ್ಕೆ ಹೋಗ್ತೀವಲ್ಲ, ಹೆಬ್ಬಾಳ ಹೋಗ್ತೀವಲ್ಲ, ಅದು ಗೊರಗುಂಟೆ ಬಳಿ ಲೆಫ್ಟ್ ಎತ್ಕೊಂಡ್ಮೇಲೆ ಕರೆಕ್ಟಾಗಿ ಸೈಡಲ್ಲಿ ಆಫ್ ಆಗ್ಬಿಟ್ಟಿದೆ ಗಾಡಿ. ಏನು ಸಮಸ್ಯೆನೋ ಗೊತ್ತಿಲ್ಲ ಪಾಪ. ಒಂದಲ್ಲ ಎರಡು ಗಾಡಿ ನಿಂತಿದ್ದಾವೆ. ಅದ್ರ ಜೊತೆಗೆ ಇನ್ನೂ ಒಂದು ಗಾಡಿ ನಿಂತಿರಂಗಿದೆ. ಇಲ್ಲ ಏನಕ್ಕೆ ಹಿಂಗೆ ನಿಲ್ಸಿದಾರೋ ಗೊತ್ತಿಲ್ಲ. ಕಂಪ್ಲೀಟ್ ಜಾಮ್ ಆಗಿದೆ. ಕೇಳಬೇಕಾಗಿತ್ತು ಅವನ್ನ, ಏನಕ್ಕಾಗೈತೆ ಭಯ್ಯ ಅಂತ. ಮಧ್ಯದ ಲಾರಿ ಅವ್ನಿಗೆ ಏನು ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಹೋಗಯ್ಯ ಅಂತ. ನಾವು ಅದೊಂದು ಟಿ ಅಣ್ಣ ಸೆಂಟ್ರಲ್ ನುಗ್ತಾ ಇದ್ದಾರೆ. ಈ ಕಡೆ ಬುಲೆರೋ ಗಾಡಿ ಹಾಕ್ಬಿಟ್ಟಿದ್ದಾರೆ. ಗಾಡಿ ಹೋಗೋದಿಲ್ಲ ಅಲ್ಲಿ. ಮಿನಿಮಮ್ 2 ಅವರ್ ಜಾಮ್ ಆಗುತ್ತೆ. ಗಾಡಿ ಲಾರಿ ನಿಂತ್ಕೊಂಡ್ಬಿಟ್ಟೈತೆ ಕಣಪ್ಪಿ. ನೀನು ನಿಂತ್ಕೊಂಡದೆ ಇನ್ನು 2 ಅವರ್ ಇಲ್ಲೇ. 2 ಅವರ್ಸ್ ಆಲ್ಟ್. ಜಾಮ್ ಎಷ್ಟಾಗಿದೆ ನೋಡೋಣ. ನೀವು ಅಣ್ಣ ಓವರ್ಟೇಕ್ ಕೊಡಿಯೋಣ. ಬರ್ತಾ ಇದ್ದಾರೆ. ಬನ್ನಿ ಬಿಟ್ಟಾರ ಆಮೇಲೆ ಮಧ್ಯಕ್ಕೆ. ಆ ಕಡೆ ಕಣ ಹೋಗ ಬರೆಯ. ಓ ಜಾಮು ಈಗ ನಿಂತಿಲ್ಲ ಲಾರಿ. ಮೋಸ್ಟ್ಲಿ ಸುಮಾರು ಹೊತ್ತೇ ಆಗಿದೆ ನಿಂತು. ಯಾಕೆ ಈ ತರ ನಿಂತಿದೆ ಅಂತ ನೋಡೋಣ ಬನ್ನಿ.
ಎಷ್ಟು ದೂರ ನಿಂತಿದೆ ಅಂತ ಜಾಮ್ ನೋಡೋಣ ಬನ್ನಿ ಸ್ನೇಹಿತರೆ. ಎಷ್ಟೊತ್ತಾಗಿದೆ ನಿಂತಿ ಅಂತ ಒಂದು ನಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಇವಾಗ. ಇಲ್ಲಿವರೆಗೂ ಜಾಮ್ ಆಗಿದೆ, ಇದು ಜಾಮ್ ಆಗಿದೆ, ಮಿನಿಮಮ್ 1 ಕಿಲೋಮೀಟರ್ ಆಗಿದೆ ಭಯ್ಯ. ಆಗಿದೆ ಆಗಿದೆ. ಇವಾಗ ಅಲ್ಲಿ ಲಾರಿ 2 ಲಾರಿ ನಿಂತ್ಕೊಂಡ್ರೆ ಅದು ನಿನ್ನೆ ಈ ವಿಡಿಯೋ ನೋಡಿದವರು ಏನಕ್ಕೆ ಜಾಮ್ ಆಗಿತ್ತು ಅಂತ ನೋಡ್ಕೊಳ್ಳಿ. ಮುಂದೆ ಕ್ಲಿಯರ್ ಆದಮೇಲೆ ನಿಮಗೆ ಗೊತ್ತಾಗತ್ತೆ. ಇವಾಗ ಇನ್ನವರೆಗೂ ಜಾಮಲ್ಲೇ ಇದೆ. ಎಷ್ಟು ದೂರ ಜಾಮ್ ಆಗಿದೆ ನೋಡೇ ಬಿಡೋಣ ಬನ್ನಿ. ಓ ಈ ಥರ ಆದ್ರೆ ಕಷ್ಟ ನಮಗೆ. ಹಿಂಗೆ ಉಲ್ಟಾಗಿದ್ರೆ ಭಾರಿ ವನವಾಸ ಆಗ್ಬಿಡತ್ತಪ್ಪು. ಪಿಕಪ್ ಬೇರೆ ಅಲ್ವಾ. ಈ ಕಡೆಯಿಂದ ಯಾವ್ದಾರ ಸ್ಲೀಪರ್ ಬರೋರಿಗೆ ಇವತ್ತು ಅಷ್ಟೇ ಹಬ್ಬ. ಮುಂದಕ್ಕೆ ಸ್ಲೀಪರ್ ಗಾಡಿಗಳ್ದು ಯಾಕೆಂದ್ರೆ ಅವ್ರ ಟೈಮಿಂಗ್ಸ್ ಪಿಕಪ್ ಬೇರೆ ಇರುತ್ತಲ್ವಾ, ಹಂಗಾಗಿ ಅವ್ರ ಕತೆ ಗೋವಿಂದ. ನಾವೆಲ್ಲ ಪಿಕಪ್ ಮಾಡ್ಕೊಂಡ್ವಿ. ನಮ್ದು ಜಾಮ್ ಅಮ್ಮ ಅಂದ್ರು ಹೊರಗೊಂಡೆ ಪಳ್ಳಿಗೆ ಬಂದು ನಿಂತ್ಕೊಂಡೆ 3/4 ಅವರ್ ಆಯ್ತೇನಪ್ಪ. 2 ಸಿಗ್ನಲ್ ದಾಟೋ ಹೊತ್ತಿಗೆ ಅರ್ಧ ಗಂಟೆ ಆಗುತ್ತೆ. ಆ ಸಿಗ್ನಲ್ಗೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡಬೇಕು. ಇಲ್ಲಿವರೆಗೂ ಜಾಮ್ ಆಗಿದೆ. ಅಮ್ಮನ ಗಾಡಿ ಸೈಡ್ಗೆ ಹಾಕೊಂಡು ನಿಂತು ಅಂತ ಹೇಳ. ಹಾಂ ಹಾಂ ಹೆಂಗೆ ನಿಂತವ್ರು ನೋಡು. ಏನು ಬುದ್ಧಿ ಕಲ್ತಾರಪ್ಪ ಜನ. ಹೌದು ಹಾಂ ಹಾಂ ಸೈಡ್ಗೂ ಹಾಕೊಳಲ್ಲ, ಏನೂ ಮಾಡಲ್ಲ. ಇಲ್ಲಿ ನಮ್ಗೆ ಕಷ್ಟ. ಬರ್ತಾರೆ ಇಲ್ಲಿ. ಹೌದು ಏನ್ ಮಾಡದ ನೋಡಿ ಜನರೇ. ನೋಡಿ ಜನರೇ, ಕಿರ್ತಿ ಡವ್ ಅಣ್ಣ ಫ್ರೆಂಡು ನಮ್ಮ ಅಕ್ಕ ಅವರು ಇವ್ರ ಅಕ್ಕ. ಓಕೆ ಗೈಸ್, ಕ್ಲಿಯರ್ ಆಯ್ತು. ಟ್ರಾಫಿಕ್ HP ಪೆಟ್ರೋಲ್ ಬಂಕ್ ಗಂಟೆ ಆಯ್ತು. ಇವಾಗ ಇಷ್ಟೇ ಅಲ್ಲ, ಇನ್ನೂ ಜಾಮ್ ಆಗುತ್ತೆ. ಸೂರ್ರಣ ಆತಗೆ. ಓಕೆ ಗೈಸ್, ಬನ್ನಿ ಇವಾಗ ಹೆಬ್ಬಳ ಪಿಕಪ್ ಮಾಡ್ಬಿಡೋಣ. ಮುಖ್ಯ ಅತಿಥಿಗಳಾಗಿ ನಮ್ಮ ಕಿರಣ್ ಭಟ್ರು ಬಂದಿದ್ದಾರೆ. ಹೆಂಗ್ ಫೋಟೋಗೆ ನಿಂತಿರೋದು ನೋಡಿ. ಇಲ್ಲಿ ಫೋಟೋಗೆ ನಿಂತಿರೋದು ಸೌಂಡೆ ಮಾಡ್ದಂಗೆ ಹಿಂಗೆ. ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಇದೀವಿ. ಇವಾಗ ಟೊಮೆಟೊ ಗೊಜ್ಜು ಮತ್ತೆ ಚಪಾತಿ ಅನ್ನ ಎಲ್ಲ ತಗೊಂಡ್ಬಂದಿದ್ದಾರೆ ನಮ್ಮ ಕಿರಣ್ ಅಣ್ಣವರು. ಏನ್ ತಗೊಂಡ್ಬಂದಿದ್ಯಣ್ಣ? ಚಪಾತಿ ಟೊಮೆಟೊ ಜೀರಾ ರೈಸ್. ಚಪಾತಿ ಟೊಮೆಟೊ ಗೊಜ್ಜು ಜೀರಾ ರೈಸ್. ಜೀರಾ ರೈಸ್ ನಮ್ಗೆ ಅಂತಾನೆ ಮಾಡ್ಕೊಂಡ್ಬಂದಿಲ್ಲ, ಹೋಟ್ಲಲ್ಲಿ ಮಾಡಿದ್ದ. ನಿಮ್ಗಂದ್ರೆ ನಮ್ಮ ಹೋಟೆಲ್ ತಯಾರಿಸ್ಕೊಂಡು ನಾನೇ ಹೊಸ ಬಿಸಿ ತಗೊಂಡ್ಬಂದಿರೋದು. ಹೊಸ್ದಾಗೆ ಮಾಡಿ ಚಪಾತಿ ಮೇಲ್ಗಡೆ ತುಪ್ಪ 10 ಚಪಾತಿ ತಗೊಂಡ್ಬಂದಿದ್ದಾರೆ. 10 ಚಪಾತಿ ಜೊತೆಗೆ ತುಪ್ಪ ಹಾಕೊಂಡು ತಗೊಂಡ್ಬಂದಿದ್ದಾರೆ. ಖಂಡಿತ ಭಟ್ರು ಸ್ಪೆಷಲ್ ಇದು. ನಮ್ ಕಸ್ಟಮರ್ಗೆ ಆತರ ಎಲ್ಲ ಮಾಡ್ಕೊಟ್ಬಿಟ್ರೆ ಕಳ್ದೋಗ್ಬಿಡ್ತಾರೆ ತಾನೆ. ಲಾಂಗ್ ಜರ್ನಿಲಿ ಅಷ್ಟು ತುಪ್ಪ ಹಾಕಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಾವು ತಿನ್ನೋದಕ್ಕೆ ಹಾಕೊಬಹುದು. ಕಸ್ಟಮರ್ಗೆ ಯಾಕಂದ್ರೆ ಲಾಂಗ್ ಜರ್ನಿ ಇದ್ದಾಗ ತುಪ್ಪ ಹಾಕೋ ಬಾರಿ ಕಷ್ಟ ಆಗುತ್ತೆ. ಇವಾಗ ಎಲ್ಲರೂ ಊಟ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಲೈಟ್ ಒಂದು ಕಾಫಿ ಹಾಕೊಂಬತ್ತೀನಿ, ಜೊತೆಗೆ ಜೈನ್ ಆಗಿ ಕಾಫಿಗೆ ಅಷ್ಟೊತ್ತಿಗೆ. ನೀವು ಊಟ ಮಾಡಿದ್ರಾ? ಮತ್ತೆ ನಾವು ಭಟ್ರು ಕಾಫಿ ಹೋಗಿರ್ತೀವಿ. ನನ್ನ ಮಗ ಬಿಡಿ ಮಿಡಿಕೊಂಬಿಟ್ಟು ನಿಂತ್ಕೊಂಡಿರ್ತಾನೆ ಬಂದ ತಕ್ಷಣನೇ. ನೋಡಿ ಗಾಯ್ಸ್, ಇವನು ಬಿಡಿ ಜಾಗ ಸಿಕ್ಕಿದ್ರೆ ಸಾಕು ಗಾಯ್ಸ್ ಇವ್ರಿಗೆ. ಬಿಡಿ ಪರಂದಾಮಯ್ಯ ಏನಿಲ್ಲಪ್ಪ. ನಮ್ದಾರ 2 ಕೈ ಸೇರಿ ಚಪ್ಪಾಳೆ ಹೊಡಿ ಕೇಳಿ ಅವ್ರನ್ನ. ಹಾಗಾದ್ರೆ 2 ಕೈ ಸೇರಿಸಿ ಚಪ್ಪಾಳೆ ಹೊಡಿಯೋ. ಹೋಗ್ಲಿ ಬಿಡಿ. ಸರಿ ಆಯ್ತು, ಊಟ ಮಾಡ್ಕೊಂಡು ಕಾಫಿಗೆ ಬನ್ನಿ, ಕಾಫಿ ಕುಡ್ಕೊಂಡು ಹೊರಡೋಣ. ಗೈಸ್ ಫೈನಲಿ ಇವಾಗ ಎಲ್ಲಾರು ಪಿಕಪ್ ಮಾಡ್ಕೊಂಡ್ವಿ. ಪಿಕಪ್ ಆಗಿ ಊಟಕ್ಕೂ ನಿಲ್ಸಿ ಊಟನೂ ಮಾಡಿಕೊಂಡು ನಾವು ಇವಾಗ ಟುವರ್ಡ್ಸ್ ಆಂಧ್ರ ರೋಡಲ್ಲಿ ಮಂತ್ರಾಲಯ ಕಡೆ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದು 12:45. ನಮ್ಮ ಹುಡುಗರೆಲ್ಲ ಮಲಗಿದ್ದಾರೆ ಆಲ್ರೆಡಿ. ದಿಲೀಪ್ ಎದ್ದಿದ್ದಾನೆ, ಭಟ್ರು ಆ ಕಡೆ ಮಲಗಿದ್ದಾರೆ. ಇನ್ನೊಬ್ಬ ಕೆಳಗೆ ಕುತ್ಬಿಡ್ತಾನೆ, ವಿಕಾಸನೂ ಮಲಗಿಬಿಟ್ಟಿದ್ದಾನೆ. ನಮಗೆ ಗುತ್ತಿವರೆಗೂ ಅಷ್ಟೇ ಟೈಮು. ಗುತ್ತಿಗೆ ಹೋದ್ಮೇಲೆ ಎದ್ದೇಳ್ಬೇಕು. ಹೋದ್ಮೇಲೆ ಯಾರೋ ಭಟ್ರು ಮಲಗಿಸ್ಬೇಕು. ಏನಂತ ದಿಲೀಪು? ಹೌದು, ನಿದ್ದೆ ಬೇಕಲ್ವಾ? ಹೌದು. ಆಮೇಲೆ ಉಪ್ಪು ಹಾಕಕ್ಕೆ ಸಕ್ಕರೆ ಹಾಕಿದ್ರೆ ಕಷ್ಟ ಆಗುತ್ತೆ ಬೆಳಿಗ್ಗೆ ನಿದ್ದೆ ಟೈಮಲ್ಲಿ. ಅದಕ್ಕೋಸ್ಕರ ಭಟ್ರನ್ನ ನಾವು ತುಂಬಾ ಸೇಫ್ ಆಗಿ ನೋಡ್ಕೊಬೇಕು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋ ಗಂಟೆ ಏನ್ ಬೇಡ, ಈ ಕಡೆಯಿಂದ ಹೋಗಿ ಅಲ್ಲಿ ಅಡುಗೆ ಮಾಡಿ ಫೈನಲ್ ಅಡುಗೆ ಆಗೋಣ. ಇನ್ನು ನಾಳೆ ಬಂದು ಅವರು ಮಲಗದೇನೆ. ಏನಂತ ದಿಲೀಪು? ವಾಟರ್ ಕಮ್ ಮ್ಯಾನೇಜರ್. ಇಲ್ಲ, ನಮ್ಮ ಭಟ್ರು ತುಂಬಾ ಚೆನ್ನಾಗಿ ನಮ್ಮ ಮ್ಯಾನೇಜರ್ ಪೋಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಸ್ಟಮರ್ನೆಲ್ಲ ಟ್ರೀಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಎಲ್ಲಾರನ್ನೂ ಮಾತಾಡಿಸ್ತಾರೆ. ಡ್ಯಾನ್ಸ್ ಆಡಿಸಿದ್ರು ಇಷ್ಟೊತ್ತು ಗಂಟ. DJ ಆಗಿದ್ರು ಇಷ್ಟೊತ್ತು ಗಂಟ ಡ್ಯಾನ್ಸ್ ಆಡಿಸಿದ್ರು. ಡ್ಯಾನ್ಸ್ ಆಡಿಸಿ ಅವ್ರನ್ನೆಲ್ಲ ಮಲಗಿಸಿ ಎಲ್ಲ ಸ್ವಿಚ್ ಆಫ್ ಮಾಡಿದ್ದೀವಿ.
ಇವಾಗ ನಮ್ಮ ಈ ಸ್ವಿಚ್ ಅನ್ನು ಆಫ್ ಮಾಡ್ತಾ ಇದೀವಿ. ಎಲ್ರಿಗೂ ಗುಡ್ ನೈಟ್ ಗೈಸ್, ಮತ್ತೆ ಸಿಗುವ ಬನ್ನಿ ಗೈಸ್. ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಸುಮಾರು ದೂರ. ಏನಕ್ಕೆ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ, ನಿಂತ್ಕೊಂಡಿದ್ದೀವಿ ಲೈನ್ಗ. ನಮ್ಮ ನಂದಕುಮಾರ್ ಸಿಕ್ಕಿದ್ದಾನೆ. ಹೊಳಿತಿಯಲ್ಲ, ಏನಕ್ಕೆ ಜಾಮ್ ಆಗಿದೆ ಗೊತ್ತಿಲ್ಲ ಸ್ನೇಹಿತರೆ. ಫುಲ್ ಜಾಮ್ ಆಗಿದೆ, ಎಲ್ಲಿವರೆಗೂ ಜಾಮ್ ಆಗಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ, ಅಷ್ಟು ಜಾಮ್ ಆಗಿದೆ. ಏನು ನಮ್ಮ ಬರೀ ಟ್ರಾಫಿಕಲ್ಲೇ ಬಿದ್ದು ಒದ್ದಾಡೋದಾಯ್ತು ಇವತ್ತೆಲ್ಲ. ಹೋಗಪ್ಪ, ಮನೆ ಬರೋನೇ ಸರಿಯಿಲ್ಲ. ಏನಕ್ಕೆ ಈ ಥರ ಜಾಮ್? ನಮಸ್ಕಾರ ಅಣ್ಣ. ಹಾಂ, ನೀವು ಯಾರು ಒನ್ ವೇಲೆ ಬಂದ? ನಾವು ಹಸ್ಬೋದಾ ಗೈಸ್? ನಮ್ಮ ಬಾಯ್ಸ್ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಏನಪ್ಪ ಟಿಫನ್ ಅಂತಂದರೆ ಖಾರ ಪೊಂಗಲ್ಲು ಮತ್ತು ಇದು ಕೇಸರಿ ಬಾತು, ಸಜ್ಜಿಗೆ. ನೀ ಸಜ್ಜಿಗೆ ಅಂತ ಅಂದ್ಬಿಟ್ಟು ತೆಳ್ಳಗೆ ಮಾಡ್ಬೇಡ. ಬೋಂಡಕ್ಕೆಲ್ಲ ಕತ್ತರಿಸ್ಕೊತಾ ಇದ್ದಾರೆ ನಮ್ಮ ಕಿರಣ್ ಭಟ್ರು. ಆ ಭಟ್ರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪಟ ಅಂತ ಮುಕ್ಕಲ್ವರೆಗೂ ಮಾಡ್ಬಿಡ್ತಾರೆ. ಡ್ರೈವರ್ ಇಲ್ಲ ಅಣ್ಣ. ಹಾಂ, ಓಕೆ ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಇದು ಮಾಡೋಣ ತಡೀರಿ. ರಾತ್ರಿಗೆ ಬೇರೆ ಮೆನು ಚೇಂಜ್ ಆಗಿದೆ. ಇವರು ನಮ್ಮ ಮಂಜಣ್ಣ. ಹಾಯ್, ನಮಸ್ತೆ ಎಲ್ರಿಗೂ. ಏನಾದರೂ ಹೇಳಿ. ನಮಸ್ತೆ ಎಲ್ರಿಗೂ. ನಾವು ಮಂತ್ರಾಲಯ ಪ್ಯಾಕೇಜಸ್ ಅವರು ಬಜರಂಗಿ ಗಿರಿಯವರು ಸುಮಾರು 2 ವರ್ಷದಿಂದ ಮಂತ್ರಾಲಯಗೆ ಬರಬೇಕಾದ್ರೆ ಖಂಡಿತವಾಗ್ಲೂ ಯಾವಾಗಲೂ ಕೂಡ ನಮ್ಮ ಹೋಟೆಲಲ್ಲೇ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸೊ ಇಬ್ಬರು ಕೂಡ ತುಂಬ ಅಚ್ಚುಕಟ್ಟಾಗಿ ದೇವ ದರ್ಶನ ಮಾಡಿಸಿ ಪ್ಯಾಸೆಂಜರ್ಸ್ನ ಬೆಂಗಳೂರಿಗೆ ಕರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕೂಡ ಬಸ್ ಮತ್ತು ಹಾಗೂ ಟಿ ಬಂದಿದ್ದಾರೆ. ಅದೇ ರೀತಿಯಾಗಿ ಇಬ್ಬರು ಕೂಡ ಜೊತೆಲೇ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಪ್ಯಾಸೆಂಜರ್ಸ್ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆಯಾಗಿ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಬಸ್ಸಸ್ ಬರ್ತಾ ಇದ್ದಾರೆ. ಜೊತೆಗೆ ಹೈಜಿನಿಕಾಗಿ ರೂಮ್ಸನ್ನು ಕೊಡ್ತೀವಿ, ಅಡುಗೆನ ಮಾಡಿಸ್ತೀವಿ. ಇಲ್ಲಿ ನೇರವಾಗಿ ಇಲ್ಲಿಂದ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ದರ್ಶನ ಕೂಡ ಕರ್ಕೊಂಡು ಹೋಗ್ತೀವಿ. ಓಕೆ ನಿಮಿಷ. ಓಕೆ ಗೈಸ್, ಸದ್ಯಕ್ಕೆ ಮಿಕ್ಕಿದ್ದು ಗಾಡಿ ಬೇರೆ ತೆಗಿಬೇಕಂತೆ. ಅಣ್ಣ ಟಿಫನ್ ಮಾಡಿದ್ರಾ? ಟಿಫನ್ ಮಾಡಿರಿ ಮೊದಲು. ಮಂತ್ರಾಲಯದಲ್ಲಿ ಒಂದು ಫ್ರೆಶ್ ಅಪ್ ಎಲ್ಲ ಆಗಿ ರೂಮ್ ಎಲ್ಲ ಕೊಟ್ಟು ಊಟಕ್ಕೆಲ್ಲ ಆಯಿತು. ಟಿಫನ್ ಇವಾಗ ಬಿಡಿಸ್ತಾ ಇದ್ದಾರೆ ಹುಡುಗರು. ನಾನು ರಾಯರ್ ನೋಡೋಣ ಅಂತ ಅಂದ್ಬಿಟ್ಟು ಭಾರಿ ಭಕ್ತಿಯಿಂದ ಸ್ನಾನಗಿನ ಮಾಡಿ ರೆಡಿಯಾಗಿದ್ದೀನಿ. ಇವಾಗ ಎಲ್ಲ ಟಿಫನ್ ಕೊಡ್ತಾ ಇರ್ತಾರೆ ಹುಡುಗರು. ನಾನೆಲ್ಲ ರೆಡಿಯಾಗಿ ಇದಾಗಿದೆ. ಇವಾಗ ಹೋಗ್ಬೇಕು ಇಲ್ಲಿಂದ. ಬನ್ನಿ ಸ್ನೇಹಿತರೆ, ಹೋಗೋಣ, ರಾಯರ ದರ್ಶನ ಮಾಡೋಣ. ಸ್ನೇಹಿತರೆ, ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಎಲ್ಲರನ್ನೂ ಕರ್ಕೊಂಡು. ಎಲ್ಲರೂ ಒಂದೇ ಟೀಮ್ ಥರ ಹಿಂಗೆ ಹೋಗ್ಬೇಕು. ಒಟ್ಟಿಗೆ ದರ್ಶನ ಮುಗಿಸ್ಕೊಂಡ್ಬಂದರೆ ನಮಗೂ ಈಸಿ ಆಗುತ್ತೆ ಹೋಗೋಕ್ಕೆ ಬರೋದಕ್ಕೆ ಎಲ್ಲದಕ್ಕೂ. ಓಕೆ ಸ್ನೇಹಿತರೆ, ಇವಾಗ ನಾನು ದರ್ಶನಕ್ಕೆ ಹೋಗಬೇಕು. ಸುಮಾರು ದಿನ ಆಗಿತ್ತು ದರ್ಶನ ಮಾಡಿ, ಬಂದೇ ಇರಲಿಲ್ಲ ಅಂದ್ಕೊಳ್ಳಿ. ಬಂದ್ರೂ ಲಾಸ್ಟ್ ಟೈಮ್ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಸತಿ ಹೋಗಲೇಬೇಕು ಅಂತಲೇ ಪ್ಯಾಕೇಜ್ ಮಾಡ್ಕೊಂಡ್ಬಂದೆ. ಓಕೆ ಸ್ನೇಹಿತರೆ, ದರ್ಶನ ಒಂದು ಮಾಡ್ಕೊಳೋಣ ಬನ್ನಿ. ಶನಿವಾರ ಇರೋದ್ರಿಂದ ಜನ ಸಾಗರನೇ ಇದೆ. ಭಯಂಕರ ರಶ್ ಇದೆ ಸ್ನೇಹಿತರೆ. 2.5 ಅವರ್ 3 ಅವರ್ವರೆಗೂ ಹಾಗೆ ಆಗುತ್ತೆ ಫಿಕ್ಸು. ಸಟರ್ಡೇ ಆ ರೇಂಜಿಗೆ ರಶ್ ಇದೆ. ಬಟ್ ಬೇಗ ಆಗ್ಬೋದು ಅಂದ್ಕೊಂಡು ಇದ್ದೀನಿ. ಗೈಸ್, ಫೈನಲಿ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ನಾನು ಇನ್ನು ನಮ್ಮ ಕಸ್ಟಮರ್ ಯಾರೂ ಬಂದಿಲ್ಲ. ನಾನು ಹೆಂಗಪ್ಪ ಬೇಗ ದರ್ಶನ ಮಾಡಿದೆ ಅಂತಂದರೆ, ಅನ್ನದಾನ ಚೀಟಿ ಬರೆಸ್ಬಿಟ್ಟು ಹೋಗಿ ಅಲ್ಲಿ ಕೊಟ್ಟೆ. ಒಬ್ಬನೇ ಇದ್ದಿದ್ದಲ್ವ, ಹಾಗಾಗಿ ಹೋಗಿ ರಪ್ಪ ಅಂತ ಬಂದು ದರ್ಶನ ಮಾಡ್ಕೊಂಡು ಈಜಿಯಾಗಿ ಬಂದು ಸೇರ್ಕೊಂಡೆ ಗಾಡಿ ಹತ್ರ. ಇನ್ನು ನಮ್ಮ ಕಸ್ಟಮರೆಲ್ಲ ಒಬ್ಬರೇ ದರ್ಶನ ಮಾಡೋದ್ರಲ್ಲಿ ಇದ್ದಾರೆ. ಅವರೆಲ್ಲ ಮಾಡ್ಕೊಬರಲಿ ಗೈಸ್. ಅಲ್ಲಿವರೆಗೂ ಇವಾಗ ನಾನು ರೆಸ್ಟ್ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ವಿಕಾಸ ಮಲಗಿದ್ದಾನೆ ಪಾಪ, ಹೆಂಗೆ ಗುಡ್ಡೆ ಹಾಕಿರೋ ಹಂಗೆ. ಓಕೆ ಗೈಸ್, ಇವಾಗ ನಾನು ಮಲಗ್ತೀನಿ. ಬಾಯ್. जल्दी है
ಗೈಸ್ ಫೈನಲಿ ಗೈಸ್ ಅನ್ನಲ್ಲ ಇನ್ಮೇಲೆ ಸ್ನೇಹಿತರೆ ಫೈನಲಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ವಿ. ಇವಾಗ ಎಲ್ಲಪ್ಪ ನಾವು ಹೋಯ್ತಾ ಇರೋದು ಅಂದ್ರೆ ಒಂದು ಅಭಯ ಆಂಜನೇಯ ದೇವಸ್ಥಾನ ದರ್ಶನ ಆಯ್ತು. ಅದಾದ್ಮೇಲೆ ಪಂಚಮುಖಿ ಅಭಯ ಆಂಜನೇಯ ಆದ್ರೆ ಇದು ಬಿಚ್ಚಾಲೆ ಹೋಯ್ತಾ ಇದೀವಿ. ಬಿಚ್ಚಾಲೆ ಎಲ್ಲ ನೋಡ್ಕೊಂಡು ಅಲ್ಲೇ ಬೃಂದಾವನ ಅಪ್ಪಣ್ಣ ಆಚಾರ್ಯರ ಮನೆ ಎರಡನ್ನೂ ನೋಡ್ಕೊಂಡು ಒಟ್ಟಿಗೆನೆ ಇನ್ನು ಸಾಯಂಕಾಲ ಒಂದು 3 ಗಂಟೆಗೆ ಇಲ್ಲ 4 ಗಂಟೆಗೆ ಕರ್ಕೊಂಡೋಗಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತೀವಿ. ಅಂಕಲ್ ಏನೋ ಸಂಟೋಡಿದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಹೊಲಕ್ಕೆ ಇದು ಹೊಡೆಯೋದು ಗೈಸೋದು ಔಷಧಿ ಹೊಡೆಯೋದು ಸೊಂಟ ಹೊಡೆಯೋದು ಅನ್ಕೊಬಿಟ್ಟಿರ. ನಾನು ಹಂಗೆ ಹೇಳೋದು ಸುಮ್ಮನೆ ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಅಲ್ಲಿಂದ ಪಂಚಮುಖಿಗೆ ಹೋಗಿ ಅದಾದ್ಮೇಲೆ ಮತ್ತೆ ಮಂತ್ರಾಲಯ ಕರ್ಕೊಂಡು ಹೋಗ್ತೀವಿ. ಸ್ವಲ್ಪ ಶಾಪಿಂಗ್ ಮಾಡಿಸಿ ಮತ್ತೆ ರಾತ್ರಿ ಒಳ್ಳೆ ಊಟ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ ಗೈಸ್. ಇವಾಗ ನಮ್ಮ ಗೈಸ್ ಇಬ್ರು ಕೂತಿದ್ದಾರೆ, ಭಟ್ರುಗಳು ಅಲ್ಲೇ ಇಳ್ಕೊಂಡಿದ್ದಾರೆ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಗೈಸ್ ಬನ್ನಿ ಅಲ್ಲಿ ಹೋಗೋಣ. ಗೈಸ್ ಸ್ನೇಹಿತರೆ ಫುಲ್ಲು ಮಳೆ ಬಂದ್ಬಿಟ್ಟಿದೆ ಇಲ್ಲಿ ನಾವು ಇಲ್ಲಿಂದ ಆ ಕಡೆಗೆ ಎಗರದೆ ಒಂದು ಟಾಸ್ಕ್ ಆಗಿದೆ. ಇಷ್ಟೇ ಚಿಕ್ಕದ ಅಂತ ನೋಡ್ತಾ ಇದ್ದೀರಾ, ಚಿಕ್ಕದಲ್ಲ ಅದು ಸ್ನೇಹಿತರೆ. ಹಿಂಗಿಂದ ಹಂಗೆ ಎಗುರ್ತು ಅಂತಂದರೆ ಜಾರ್ಕೊಂಡು ಕೆಳಗೆ ಬಿದ್ದೋಗ್ಬಿಡ್ತೀವಿ, ಅದು ಸಮಸ್ಯೆ. ಹೆಂಗೋ ದಾಟ್ಕೊಂಡು ಪಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಲ್ಲಿ ಫುಲ್ಲು ಮಳೆ ಬಂದ್ಬಿಟ್ಟಿದೆ, ಅದ್ರ ಜೊತೆಗೆ ಬಿಸಿಲು ಇವಾಗ ಬಂದಿದೆ ನೋಡಿ. ಬಿಸಿಲು ಇವಾಗ ಬಂತು, ಸೂರ್ಯ ಈ ಕಡೆಗೆ ಮುಳುಗದ. ಈ ಕಡೆ ನಮ್ಮ ಕಡೆ ಎಲ್ಲ ಈ ಸೈಡ್ ಮುಳುಗುತ್ತಪ್ಪ, ಏನು ಈ ಕಡೆ ಇಲ್ಲಿ ಮುಳುಗ್ತೈತಿ. ಓಹೋ ಚಪ್ಪಲಿ ಎಲ್ಲ ತೊಳೆದಿದ್ದು ಚಪ್ಪಲಿ ಎಲ್ಲ ಉಣ್ಕಂತು ಗಾಯ್ಸ್. ಒಂದು ಗಾಳಿಗೆ ಹೋಯ್ತು ಕತೆ, ಒಳ್ಳೆ ಕತೆ. ಆದರೆ ಮುಂದೆ ಹಾಕ್ಬಿಡೋಣ. ಓ ಮೇಡಮ್ ಅಷ್ಟೆಲ್ಲ ಓಕೆ ಸ್ನೇಹಿತರೆ ಹೆಂಗಿದ್ದಾರೆ ನಮ್ಮ ಮೇಡಮ್? ಅನುಪಮ ಮೇಡಮ್ ಅವರು. ಬಸ್ ನೋಡಿ ಎಷ್ಟು ಬೆಳ್ಳಗಿದೆ, ಮಳೆ ಬಂದ್ರೂ ಬೆಳ್ಳಗಿದೆ. ಸ್ನೇಹಿತರೆ ಫೈನಲಿ ನಮ್ಮ ಮಂತ್ರಾಲಯ ಪ್ಯಾಕೇಜು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನೇನೇ ಇದ್ರು ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ನಮ್ಮ ಮಂತ್ರಾಲಯ ಪ್ಯಾಕೇಜು ನೆಕ್ಸ್ಟು ಯಾವ ಡೇಟ್ಗಪ್ಪ ಅಂತಂದರೆ ನೆಕ್ಸ್ಟ್ ವೀಕೆಂಡು ಅಂದರೆ 7ನೇ ತಾರೀಕು ನೈಟ್ ಹೋಗ್ತೀವಿ. 8ನೇ ತಾರೀಕು ದರ್ಶನ. ಶನಿವಾರ ಭಾನುವಾರ ಇರುತ್ತೆ. ಭಾನುವಾರ ಇರೋದಿಲ್ಲ, ಭಾನುವಾರ ಬೆಳಿಗ್ಗೆ ಡ್ರಾಪ್, ಶುಕ್ರವಾರ ನೈಟು ಶನಿವಾರ ಇರುತ್ತೆ. ಯಾರೆಲ್ಲ ಹೋಗಿ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಕಾಲ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕಳಿಸಿ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ನಮ್ಮ ಚಾನಲ್ ಯಾರು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಕೊಡ್ತಾ ಇಲ್ಲ, ಎಲ್ಲ ಕೊಡಿ ಗೈಸ್. ಥ್ಯಾಂಕ್ ಯು. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ